ವಿಚಾರ ನನಗಿಲ್ಲ. ಯಾವುದು ಅಂತಂದರೆ ನಿಮಗೆ ಅಹಿತವನ್ನು ಉಂಟು ಮಾಡುವ ವಿಚಾರ ನನಗಿಲ್ಲ. ಆಮೇಲೆ ನಾನು ನಿಮಗಾಗಿ ಆಶಾದಾಯಕವಾದ ಮತ್ತು ಒಳ್ಳೆಯ ಭವಿಷ್ಯದ ವಿಚಾರಗಳನ್ನು ಇಟ್ಟುಕೊಂಡಿದ್ದೇನೆ. ಹಲೋ 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 ನಿಮ್ಮ ತಂದೆಗೆ, ನಿಮ್ಮನ್ನು ಸೃಷ್ಟಿ ಮಾಡುವ ಸೃಷ್ಟಿಕರ್ತರಿಗೆ ನಿಮ್ಮ ಭವಿಷ್ಯದ ಬಗ್ಗೆ ಒಳ್ಳೆಯ ವಿಚಾರಗಳನ್ನ ಇಟ್ಕೊಂಡಿದ್ದಾರೆ. ಯಾಕಂದರೆ ಪ್ರಿಯರೇ, ಪ್ರೈಸ್ ಗಾಡ್, ದೇವರು ನೀವು ಕೆಟ್ಟದ್ದು ಮಾಡುವಾಗ ನಮ್ಮ ದೇವರು ಕೆಟ್ಟ ದೇವರಾಗೋದಿಲ್ಲ. ನಾವು ಲೋಕದಲ್ಲಿ ಕೇಳಿಸ್ಕೊಂಡಿದ್ದೀವಲ್ಲ, ಯಾವನಾದ್ರೂ ರಾಕ್ಷಸ ಸಿಕ್ಕಿದ್ರೆ ಮಚ್ಚು ಕೊಡ್ಲಿ ತಗೊಂಡು ತಲೆ ಕತ್ತರಿಸ್ಬಿಡೋದು. ನಮ್ಮ ದೇವರು ಅದಲ್ಲ. ನೋ, ಅದೆಲ್ಲ ಮನುಷ್ಯನ ಆಲೋಚನೆ. ಅದಕ್ಕೆ ನಾನು ಮೊದಲು ಹೇಳಿದೆ, ದೇವರು ತುಂಬ 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 ಒಳ್ಳೆಯವರು. ದೇವರು ಯಾವ ಕಾರಣಕ್ಕೂ ಪ್ರೈಸ್ ಗಾಡ್ ತಪ್ಪು ಮಾಡಿದ ವ್ಯಕ್ತಿಯನ್ನು ತಲೆ ಕತ್ತರಿಸಾಕುವಂಥ ದೇವರಲ್ಲ. ನೋ, ದೇವರು ಆ ವ್ಯಕ್ತಿಯನ್ನು ಕೂಡ ಜಸ್ಟ್ ಆ ಪರಿಸ್ಥಿತಿನ ಹೊರಡ ಕರ್ಕೊಂಬಂದು ಅವನಿಗೆ ತನ್ನ ಯೋಜನೆ ಪ್ರಕಟಪಡಿಸಿ ಆ ಯೋಜನೆಯನ್ನು ಪರಿಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಮುನ್ನಡೆಸುವಂಥ ದೇವರಾಗಿದ್ದಾರೆ. ಸೊ ಅದಕ್ಕಾಗಿ ದೇವರು ಹೇಳ್ತಿರುವಂಥದ್ದು, ನಾನು ನಿಮಗಾಗಿ ಆಶಾದಾಯಕವಾದ ಒಳ್ಳೆಯ ಭವಿಷ್ಯದ ವಿಚಾರಣೆಗಳನ್ನು ಇಟ್ಟುಕೊಂಡಿದ್ದೇನೆ. ನಿಮ್ಮ ಬಗ್ಗೆನೂ ಅಷ್ಟೇ ಪ್ರಿಯರೇ, ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್. ನೀವು ಪರಿಸ್ಥಿತಿಯ ಮಧ್ಯದಲ್ಲಿ ಒತ್ತಡಗಳನ್ನು ನಿಮ್ಮ ಮನಸ್ಸಲ್ಲಿ ಇರುವಾಗ ಆ ಶತ್ರುವಿನ ಆಲೋಚನೆ ಕೇಳಿಸ್ಕೊಂಡು ನೀವು ತಿಳ್ಕೊಳ್ಬೋದು, ನಾನು ಇದೇ ಥರ ಜೀವಿಸಿದ್ರೆ ನನ್ನ ಮುಂದಿನ ಭವಿಷ್ಯ ಏನಾಗ್ಬೋದು. ಇವನು ಎಲ್ಲರೂ ಕೂಡ ಬಂದು ಹೇಳ್ತಿರ್ಬೋದು, ನೀನು ಇದೇ ಪರಿಸ್ಥಿತಿಲಿದ್ದರೆ ನಿನ್ನ ಮುಂದಿನ ಭವಿಷ್ಯ ಜಸ್ಟ್, ಇವನ್ ಡಾಕ್ಟರ್ ಹೇಳಿರ್ಬೋದು, ಇದೇ ಥರ ಮುಂದುವರೆದ್ರೆ ಜಸ್ಟ್ ನಿಮ್ಮ ಭವಿಷ್ಯದಲ್ಲಿ ಖಂಡಿತ ನಾವು ಏನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ರೋಗ ಇದೇ ಥರ ತಿಂಗಳಿಂದ ತಿಂಗಳಿಗೆ ಜಾಸ್ತಿ ಆಗ್ತದೆ, ಇದೇ ಥರ ಡಿಪ್ರೆಷನ್ ಒಂದು ತಿಂಗಳಿಂದ ಇನ್ನೊಂದು ತಿಂಗಳು ಜಾಸ್ತಿ ಆಗ್ತದೆ, ನಾವೇನು ಮಾಡಬೇಕು ಗೊತ್ತಾಗ್ತಲ್ಲ, ನಿಮ್ಮ ಭವಿಷ್ಯ ಬಗ್ಗೆ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಲ್ಲ ಅಂತೇಳಿ ಡಾಕ್ಟ್ರು ಹೇಳಿರ್ಬೋದು. ಬಟ್ ಡಾಕ್ಟ್ರು ನೋಡಿ ನಾವು ಸ್ವೀಕರಿಸ್ಕೊಳ್ಬೇಡಿ ಪ್ರಿಯರೇ. ಡಾಕ್ಟ್ರಲ್ಲಿ ನಿಮ್ಮ ಸೃಷ್ಟಿಕರ್ತರು, ನಿಮ್ಮ ಸೃಷ್ಟಿಕರ್ತರು ಬಂದು ನಿಮ್ಮ ಸರ್ವೇಶ್ ಸ್ವಾಮಿ ತಂದೆಯ ದೇವರು, ಅವ್ರು ಹೇಳ್ತಿದ್ದಾರೆ ನಿನ್ನ ಭವಿಷ್ಯದ ಬಗ್ಗೆ ಒಳ್ಳೆಯ ವಿಚಾರಗಳನ್ನು ಹೊಂದಿದ್ದೇನೆ. ವಾವ್, ಹಲ್ಲೆಲೂಯ. ಈವನ್ ನಿಮ್ಗೆ ಆರೋಗ್ಯ ಇಲ್ಲವೋ ಇವತ್ತು, ಡೋಂಟ್ ವರಿ, ನಿಮ್ಮ ಭವಿಷ್ಯ ಒಳ್ಳೆಯ ವಿಚಾರಗಳನ್ನು ತಂದೆ ದೇವರು ಹೊಂದಿರೋದ್ರಿಂದ ಇವತ್ತು ಯಾವ ರೋಗನ ಹೊತ್ಕೊಂಡು ಬಂದಿದ್ದೀರಿ, ಥ್ಯಾಂಕ್ ಗಾಡ್. ಮುಂದೆ ಒಳ್ಳೆಯ ಭವಿಷ್ಯ ಅಂತ ಹೇಳುವಾಗ ರೋಗದ ಭವಿಷ್ಯ ಅಲ್ಲ, ಆರೋಗ್ಯದ ಭವಿಷ್ಯ ದೇವರು ಇಟ್ಕೊಂಡಿದ್ದಾರೆ. ಓ ಮೈ ಗಾಡ್, ಬ್ಯೂಟಿಫುಲ್. ಈವನ್ ಸಾಲದವರನ್ನು ಹೊತ್ಕೊಂಡು ಬಂದಿರ್ಬೋದು, ಇವತ್ತು ಸಾಲಗಾರ ಎಂಬುದಾಗಿ ದುರಾತ್ಮ ನಿಮ್ಮ ಮನಸ್ಸಲ್ಲಿ ಹೇಳ್ತಾ ಇರ್ಬೋದು. ಬಟ್ ಪ್ರೈಸ್ ಬಿಟ್ಟು ಗಾಡ್, ದೇವರು ನಿಮ್ಮ ಬಗ್ಗೆ ಒಳ್ಳೆಯ ಯೋಜನೆಯನ್ನು, ಒಳ್ಳೆಯ ಭವಿಷ್ಯದ ವಿಚಾರಗಳನ್ನು ಹೊಂದಿರೋದ್ರಿಂದ ಮೈ ಗಾಡ್, ಮುಂದಿನ ಭವಿಷ್ಯದಲ್ಲಿ ಪ್ರೈಸ್ ಬಿಟ್ಟು ಗಾಡ್ ನೀವು ಯಾವ ಕಾರಣಕ್ಕೂ ಸಾಲದಲ್ಲೇ ಇರೋದಿಲ್ಲ, ಬದಲಾಗಿ ಆನಂತರ ಮಾಡುವಂತಹ ಅಂಥ ಉನ್ನತವಾದ ಮಟ್ಟವನ್ನು, ಶ್ರೀಮಂತಿಕೆಯನ್ನು ಅನುಭವಿಸುವಂಥ ಅಂಥ ಭವಿಷ್ಯದ ಮಟ್ಟವನ್ನು ನೀವು ಅನುಭವಿಸ್ತೀರಿ. ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ಈವನ್ ನಿರುದ್ಯೋಗದಲ್ಲಿ ಅನೇಕ ವ್ಯಕ್ತಿಗಳು ಬಂದಿರ್ಬೋದು, ನನಗೆ ಉದ್ಯೋಗ ಇಲ್ಲ ಎಂಬುದಾಗಿ ಇವತ್ತು ನಿರುದ್ಯೋಗಿಗಳಾಗಿರ್ಬೋದು. ಬಟ್ ಪ್ರೈಸ್ ಬಿಟ್ಟು ಗಾಡ್, ನಾನು ಒಂದು ಗುಡ್ ನ್ಯೂಸ್ ಹೇಳ್ತಿದ್ದೇನೆ ಪ್ರಿಯರೇ, ಯಾಕೆಂದರೆ ನಿಮ್ಮ ತಂದೆಯ ದೇವರು ನಿಮ್ಮ ಭವಿಷ್ಯದ ಬಗ್ಗೆ ಒಳ್ಳೆಯ ವಿಚಾರ ಹೊಂದಿರೋದ್ರಿಂದ ಪ್ರೈಸ್ ಬಿಟ್ಟು ಗಾಡ್, ನೀವು ಉದ್ಯೋಗವನ್ನು ಹೊಂದ್ಕೊಳ್ಳೋದು ಮಾತ್ರವಲ್ಲ, ಅನೇಕ ಮಕ್ಕಳಿಗೆ ನಿಮ್ಮಿಂದ ಉದ್ಯೋಗವನ್ನು ಸೃಷ್ಟಿ ಮಾಡುವಂತಹ ತಂದೆ ನಿಮ್ಮ ಜೊತೆಲಿರೋದ್ರಿಂದ ನಿಮ್ಮ ಭವಿಷ್ಯದಲ್ಲಿ ನೀವು ಅನೇಕ ಮಕ್ಕಳಿಗೆ ಉದ್ಯೋಗದ ಮಾರ್ಗವನ್ನು ತೋರಿಸ್ಪಡಿಸ್ತೀರಿ. ಪ್ರೈಸ್ ಲಾರ್ಡ್, ಹಲ್ಲೆಲೂಯ, ಹಲ್ಲೆಲೂಯ, ಥ್ಯಾಂಕ್ ಯು ಜೀಸಸ್. ಹಾಗಾದರೆ ಈ ವಾಕ್ಯ ಥ್ಯಾಂಕ್ ಗಾಡ್ ನಿಮ್ಮ ಭವಿಷ್ಯದ ಬಗ್ಗೆ ನಿಮ್ಮ ಹಣೆ ಬರವನ್ನು ಬರೆದಿರುವಂಥ ವಾಕ್ಯ. ಯೆರೆಮೀಯ 29:11. ನಿಮ್ಮ ಹಣೆಲೇನು ದೇವರು ಬರೆದಿಲ್ಲ, ಯಾಕೆಂದರೆ ದೇವ್ರಿಗೆ ಪುಸ್ತಕ ಇಲ್ಲ ಅಂತೇಳಿ ಏನು ಹಣೆಲಿ ಬರೆಯೋಕೆ ಹೋದ್ರ? ಆ ಪುಸ್ತಕವನ್ನು ಮಕ್ಕಳು ಓದಲಿಕ್ಕೆ, ಶಾಲೆಗೆ ಹೋಗಲಿಕ್ಕೆ ಅಥವಾ ಈ ಭೂಲೋಕದಲ್ಲಿ ಪ್ರತಿಯೊಂದು ಕೂಡ ಪುಸ್ತಕ ಬೇಕು ಎಂಬುದಾಗಿ ದೇವರಂತ ಜ್ಞಾನ ಕೊಟ್ಟು ಪುಸ್ತಕವನ್ನು, ಕಾಗದಗಳನ್ನು ಕಂಡುಹಿಡಲಿಕ್ಕಾಗಿ ದೇವ್ರ ಜ್ಞಾನ ಕೊಟ್ಟಿದ್ದು. ಅಂಥ ದೇವರು ಹಣೆಲಿ ಬರೀತಾರ? ಅದೆಲ್ಲಿಂದ ಕಲ್ತ್ಕೊಂಡ್ರು ಗೊತ್ತಿಲ್ಲ. ಹಣೆಲಿ ಬರೆದ್ಬಿಟ್ರು. ಹೇಳ್ದವನು ಕೂಡ ಗೊತ್ತಿಲ್ಲ ಯಾಕೆ ದೇವರು ಹಣೆಲಿ ಬರೀತಾರೆ ಅಂತೇಳಿ. ದೇವರು ಹಣೆಲಿ ಬರೆದಿದ್ದಾರಾ? ನೋ. ಬಿಡುಗಡೆ ಕೊಡುವಂಥ ಸತ್ಯ ವೇದದಲ್ಲಿ ಪ್ರೈಸ್ ಬಿಟ್ಟು ಗಾಡ್ ನಿಮಗೆ ಸತ್ಯವನ್ನು ಬರೆದಿಟ್ಟಿದ್ದಾರೆ. ನಿಮ್ಮ ಹಣೆಯಲ್ಲೇನೂ ಬರೆದಿಲ್ಲ, ಪ್ರೈಸ್ ಗಾಡ್. ಬದಲಾಗಿ ಬೈಬಲ್ ಶ್ರೀಗ್ರಂಥದಲ್ಲಿ ಸತ್ಯವನ್ನು ಬರೆದಿಟ್ಟಿದ್ದೇನೆ. ಅದೇನಂತಂದರೆ, ನಾನು ಒಳ್ಳೆಯ ದೇವರಾಗಿರೋದರಿಂದ ನಾನು ನಿಮ್ಮ ಬಗ್ಗೆ ಹಾಕ್ಕೊಂಡಂಥ ಯೋಜನೆಗಳು ಒಳ್ಳೆಯ ಯೋಜನೆಗಳು. ಅಷ್ಟು ಮಾತ್ರವಲ್ಲ, ಅಹಿತಕರವಾದಂತಹ ವಿಚಾರ ನನ್ನ ಹತ್ರ ಏನೂ ಇಲ್ಲ. ಅಷ್ಟು ಮಾತ್ರ ಅಲ್ಲ, ನಿಮಗೆ ಒಳ್ಳೆಯ ನಿರೀಕ್ಷೆಯನ್ನು ಕೊಡುವಂತಹ, ಆಶಾದಾಯಕವನ್ನು ಕೊಡುವಂತಹ ಒಳ್ಳೆಯ ಭವಿಷ್ಯದ ವಿಚಾರಗಳನ್ನು ನಾನು ಇಟ್ಕೊಂಡಿದ್ದೇನೆ. ಹಾಗಾದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಿಮ್ಮ ಬಗ್ಗೆ ಒಳ್ಳೆಯ ಯೋಜನೆಗಳು ಹಾಕ್ಕೊಂಡಿದ್ದಾರಾ, ಕೆಟ್ಟ ಯೋಜನೆ ಹಾಕ್ಕೊಂಡಿದ್ದಾರಾ? ಪ್ರತಿಯೊಬ್ಬರು ಹೇಳೋಣ, ದೇವರು ಒಳ್ಳೆಯ ದೇವರಾಗಿರುವುದರಿಂದ ನನ್ನ ಬಗ್ಗೆ ಒಳ್ಳೆಯ ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ. ಹಾಗಾದರೆ ಈಗ ಪ್ರಶ್ನೆ ಏನಂತಂದರೆ, ದೇವರ ಯೋಜನೆಗಳು ಒಳ್ಳೆಯ ಯೋಜನೆಗಳಾದರೂ ಕೂಡ ಯಾಕೆ ಮತ್ತೆ
ನಿಮ್ಮ ಜೀವನದಲ್ಲಿ ಆ ಒಳ್ಳೆಯ ಯೋಜನೆ ನೆರವೇರ್ತಲ್ಲ. ಹಲೋ, ದೇವರ ವಾಕ್ಯದ ಪ್ರಕಾರ ನಡೆಯದಿದ್ದಾಗ ಓಕೆ ಗುಡ್. ಆಮೇಲೆ ನಿಮ್ಮ ಬಗ್ಗೆ ಏನು ಹೇಳ್ತೀರಿ? ದೇವರ ಆಜ್ಞೆಗಳನ್ನು ಮೀರಿ ನಡೀತಾ ಇರೋದ್ರಿಂದ ಈಗ ನನ್ನ ಪ್ರಶ್ನೆ ಏನಂತಂದರೆ, ಪ್ರೈಸ್ ಬಿಡಿ ಗಾಡ್, ದೇವರು ಒಳ್ಳೆ ಯೋಜನೆ ಹಾಕ್ಕೊಂಡಿದ್ದಾರೆ, ಅವ್ರು ಕೆಟ್ಟವ್ರಿಗೂ ಒಳ್ಳೆ ಯೋಜನೆ ಹಾಕ್ಕೊಂಡಿದ್ದಾರೆ, ಒಳ್ಳೆಯವ್ರಿಗೂ ಒಳ್ಳೆ ಯೋಜನೆ ಹಾಕ್ಕೊಂಡಿದ್ದಾರೆ. ಕರೆಕ್ಟಾ? ಯಾಕಂದರೆ ಅವರು ಎಲ್ಲರನ್ನು ಸೃಷ್ಟಿ ಮಾಡಿದವರು ಅವರೇ. ಈಗ ಎಲ್ಲರ ಬಗ್ಗೆನೂ ದೇವರು ಒಳ್ಳೆ ಯೋಜನೆ ಹಾಕ್ಕೊಂಡಾದ್ಮೇಲೆ ಪ್ರಶ್ನೆ ಅಂತಂದರೆ, ಪ್ರೈಸ್ ಬಿಡಿ ಗಾಡ್, ಆ ಯೋಜನೆಗಳು ಯಾತಕ್ಕಾಗಿ ನನ್ನ ಜೀವನ ನೆರವೇರ್ತಲ್ಲ? ನಿಜವೂ ಪ್ರಿಯರೇ, ಇಲ್ಲಿ ಬಂದಿರ್ತ ಎಲ್ಲರನ್ನೂ ಕೂಡ ಸೇರಿ ಹೇಳ್ತಿದ್ದಾನೆ, ಒಬ್ಬರನ್ನು ಕೂಡ ಹೊರತುಪಡಿಸಿಲ್ಲ. ಎಲ್ಲರನ್ನು ನಿಮ್ಮ ಜೀವನದಲ್ಲಿ ನೀವು ದೇವರ ಯೋಜನೆ ಪ್ರಕಾರ ನೀವು ಅಂದ್ಕೊಂಡ ರೀತಿಯಲ್ಲಿ ಎಲ್ಲ ಒಳ್ಳೆಯ ಯೋಜನೆಗಳು ನೆರವೇರಿದರೆ ನೀವು ಯಾರೂ ಇಲ್ಲಿ ಬರ್ತಾನೆ ಇರಲಿಲ್ಲ. ಕರೆಕ್ಟಾ? ಪ್ರಾಮಾಣಿಕ ಹೇಳಿ, ಪ್ರಾಮಾಣಿಕವಾಗಿ. ಕರೆಕ್ಟಾ? ಅಲ್ಲ ಸಿಸ್ಟರ್ ಬನ್ನಿ ಪ್ರೇಯರ್ ಇದೆ ಅಂತ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಕರೆದಿದ್ರೆ, ಹೋಗು, ನನಗೇನು ಕೊರತೆ ಇಲ್ಲ, ನನಗೆಲ್ಲ ದೇವ್ರು ಚೆನ್ನಾಗಿಟ್ಟವನೇ. ಚೆನ್ನಾಗಿ ಇಟ್ಟಲ್ದೇ ಇರೋದ್ರಿಂದ ಇಲ್ಲಿಗೆ ಬಂದಿದ್ದೀರಿ. ಬಟ್ ಆದರೆ ಅದರ ಅರ್ಥ ಪ್ರೈಸ್ ಗೌರ್ ಎಲ್ಲ ಚೆನ್ನಾಗಿರುವಾಗ ಇಲ್ಲಿ ಬರಬಾರ್ದು ಎಂಬುದಾಗಿನ ಪ್ರಿಯರೇ, ನಿಮ್ಮ ಮೈಂಡ್ ಸೆಟ್ ಎಲ್ಲಿ ತನಕ ಅದಕ್ಕೋಸ್ಕರ ವೆರಿ ವೆರಿ ಇಂಪಾರ್ಟೆಂಟ್. ಅನೇಕರು ಪ್ರತಿ ತಿಂಗಳು ಬರ್ತಾ ಇರ್ತಾರೆ. ಯಾಕೆ ಅವರು ಅದ್ಭುತ ಕಾರ್ಯ ಕಂಡ್ಕೊಂಡ್ರು ಕೂಡ ಗೇಟಿಂದ ಹೊರಗಡೆ ಹೋಗೋಷ್ಟರಲ್ಲೇ ಬಿಡುಗಡೆ ಗೇಟಿಂದ ಹೊರಗಡೆ ಹೋಗ್ತಾರೆ, ಹೊರಗಡೆ ಹೋಗೋಷ್ಟರಲ್ಲೇ ಇಲ್ಲೇನು ಬಿಡುಗಡೆ ಆಗಿರ್ತದೋ ಮತ್ತೆ ವಾಪಸ್ ಬಂದುಬಿಡ್ತದೆ. ಯಾಕೆಂದರೆ ಮುಂದೆ ತಿಂಗಳು ಕರ್ಕೊಡ್ಬೇಕಲ್ಲ ನಿಮ್ಮನ್ನು. ಹಲೋ, ಯಾಕೆ ನಮ್ಮ ಮೈಂಡ್ ಸೆಟ್ ಏನು? ಅಬ್ಬಾ ನನಗೆ ಕೈಯಲ್ಲಿ ನೋವಿದೆ, ಇದೊಂದು ಏಸಪ್ಪನ ಬಳಿಗೆ ಹೋಗ್ತಾ ಇದ್ದೀನಿ, ಇದೊಂದು ಗುಣ ಆಗ್ಬಿಟ್ರೆ ಸಾಕಪ್ಪ. ಏಸಪ್ಪನ ಗೊತ್ತು, ಇದು ಗುಣ ಆಗ್ಬಿಟ್ರೆ ನೀನು ಬರಲ್ಲಪ್ಪ. ಕರೆಕ್ಟಾ? ಈ ಕೈಯಿಂದ ಏನೂ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ. 1 ತಿಂಗಳು ಬಂದೆ, 2 ತಿಂಗಳು ಬಂದೆ, 3 ತಿಂಗಳು ಬಂದೆ, 4ನೇ ತಿಂಗಳಲ್ಲಿ ಕೈ ಗುಣ ಆಗ್ಬಿಡ್ತಾ, 5 ತಿಂಗಳು ಬರೋದಿಲ್ಲ. ಕರೆಕ್ಟಾ? ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅದರ ಅರ್ಥ ಯೇಸುವಿನಲ್ಲಿ ನಿಮ್ಮನ್ನು ಗುಣಪಡಿಸ್ಬಿಟ್ಟು ಹೊರಗಡೆ ಹೋದ ತಕ್ಷಣ, ಗೇಟಿಂದ ಹೊರಗಡೆ ಹೋದ ತಕ್ಷಣ ಮತ್ತೆ ಏಸಪ್ಪ ರೋಗ ಕೊಟ್ಬಿಡ್ತಾರೆ ಎಂಬುದಾಗಿಲ್ಲ. ಅದೇ ಏಸಪ್ಪನ ಬಳಿಯಿಂದ ಯಾವ ರೋಗನೂ ಬರಲ್ಲ. ನಾನೇನು ಹೇಳ್ತೇನೆ ಅಂತಂದರೆ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಬರೀ ನೀವು ಒಂದು ವಿಷಯದಲ್ಲಿ ಮಾತ್ರ ಪ್ರಿಯರೇ, ಆರೋಗ್ಯದ ವಿಷಯದಲ್ಲಿ ಒಂದು ಸಮಾಧಾನ ಪಡ್ಕೊಂಡಿದ್ದೀರಿ. ಬಟ್ ಪ್ರೈಸ್ ಗಾಡ್, ದೇವರ ಯೋಜನೆ ಅದಲ್ಲ. ನೀವು ಆರೋಗ್ಯದ ವಿಷಯದಲ್ಲಿ ಮಾತ್ರವಲ್ಲ, ಹಣಕಾಸು, ಸಮಾಧಾನ, ಪ್ರೀತಿ, ನಿಮ್ಮ ಕುಟುಂಬ, ನಿಮ್ಮ ದಾಂಪತ್ಯ ಜೀವನ, ನಿಮ್ಮ ಕುಟುಂಬ ಮಾತ್ರವಲ್ಲ, ನಿಮ್ಮ ಕುಟುಂಬ, ನಿಮ್ಮ ಊರು ಬಿಡುಗಡೆ ಆಗಬೇಕು, ನಿಮ್ಮ ಊರಿಗೆ ಒಳ್ಳೆಯದಾಗಬೇಕು. ದೇವರು ದೊಡ್ಡ ದೊಡ್ಡ ಯೋಜನೆ ಹಾಕ್ಕೊಂಡಿದ್ದಾರೆ. ಬರೀ ನಿಮ್ಮ ಒಬ್ಬರು ಸಮಸ್ಯೆ ಪರಿಹಾರ ಮಾಡಿಕೊಂಡು ನೀವು ಜಸ್ಟ್ ಮನೆಗೆ ಹೊಟ್ಟೋಗ್ಬಿಟ್ಟು ಮನೇಲಿ ಸೆಟ್ಲ್ ಆಗೋದಾದರೆ ಪ್ರಿಯರೇ, ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ಜಸ್ಟ್ ಯೇಸು ಬರೀ ನಿಮ್ಮ ರೋಗನ ಗುಣಪಡಿಸಲಿಕ್ಕೆ ಬರಲಿಲ್ಲ ಪ್ರಿಯರೇ. ಪ್ರಭು ಯೇಸು, ಥ್ಯಾಂಕ್ ಗಾಡ್, ನಿಮ್ಮನ್ನು ನೀವು ಮತ್ತು ನಿಮ್ಮ ಕುಟುಂಬದವರು ನರಕಕ್ಕೇನು ಹೋಗಬೇಕಾಗಿತ್ತು, ನರಕದಿಂದ ಬಿಡುಗಡೆ ಮಾಡಿ ನಿಮ್ಮೆಲ್ಲರನ್ನ ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರಾಗಿ ಮಾಡೋದು ಮಾತ್ರವಲ್ಲ ಪ್ರಿಯರೇ, ನಿಮ್ಮ ಮೂಲಕ ನಿಮ್ಮ ಕುಟುಂಬದವರು, ನಿಮ್ಮ ಸುತ್ತಮುತ್ತಲವರು, ನಿಮ್ಮ ಊರು, ನಿಮ್ಮ 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 ಪಟ್ಟಣ, ನಿಮ್ಮ ರಾಜ್ಯ, ನಿಮ್ಮ ದೇಶ, ಲೋಕದ ಕಟ್ಟ ಕಡೆಯವರಿಗೆ ಎಲ್ಲರೂ ಕೂಡ ಯಾರು ನರಕಕ್ಕೆ ಹೋಗಬಾರ್ದು, ಎಲ್ಲರೂ ಕೂಡ ಪರಲೋಕಕ್ಕೆ ಹೋಗಬೇಕೆಂಬುದಾಗಿ ನಿಮ್ಮನ್ನು ಉಪಯೋಗಿಸಿಕೊಂಡು ಆ ವ್ಯಕ್ತಿಗಳೆಲ್ಲರನ್ನೂ ಕೂಡ ಸರ್ವೇಶ್ವರ ಸ್ವಾಮಿ ತನ್ನ ಬಳಿ ಕರೀಲಿಕ್ಕಾಗಿ, ನಿಮ್ಮನ್ನು ಮಧ್ಯವರ್ತಿಗಳಾಗಿ ಉಪಯೋಗಿಸ್ಕೊಳ್ಳಿಕ್ಕಾಗಿ ದೇವರು ನಿಮ್ಮನ್ನು ಕರ್ಕೊಂಡ್ಬಂದಿರುವಂಥದ್ದು. ನಮ್ಮಲ್ಲಿ 2 ಕ್ಯಾಟಗರಿ ಜನರು ಇದ್ದೇವೆ, 2 ಗುಂಪಿಗೆ ಸೇರಿದವರು. ಯಾರು ಗೊತ್ತು 2 ಗುಂಪು? ಈಗ ಯಾರು ಹೊಸ್ತಾ ಬಂದಿದ್ದೀರಿ, ನೀವು ಬಂದು ನಿಮ್ಮ ರೋಗವನ್ನು ಗುಣಪಡಿಸ್ಕೊಳ್ಳೋಕೆ ಬಂದಿದ್ದೀರಿ, ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳೋಕೆ ಬಂದಿದ್ದೀರಿ. ಸಮಸ್ಯೆ ಪರಿಹಾರ ಆಯಿತಾ, ಹೋಗ್ಬಿಟ್ಟು ಸೆಟ್ಲಾಗ್ಬಿಡ್ತೀರಿ, ಹೋಗ್ಬಿಟ್ಟು ಸೆಟ್ಲಾಗಿಬಿಡ್ತೀರಿ. ಏನು ಸೆಟ್ಲಾಗ್ತೀರಿ? ಏನು, ಅಬ್ಬಾ ಏಸಪ್ಪ ಗುಣ ಆಗ್ಬಿಟ್ರಪ್ಪ, ಏಸಪ್ಪ ನನಗೆ ಗುಣಪಡಿಸ್ಬಿಟ್ರಪ್ಪ. ಆಗ ಥ್ಯಾಂಕ್ ಗಾಡ್, ನಾನು ಜಸ್ಟ್ ಮನೇಲಿ ಏನೆಲ್ಲ ಮೊದಲೆಲ್ಲ ಕಾರ್ಯಗಳು ಮಾಡ್ತಾಯಿದ್ವಿ, ಅದ್ರ ಜೊತೆಲಿ ಏಸಪ್ಪನ ಕೂಡ ಸೇರಿಸ್ಕೊಂಡು ಮಾಡ್ಬಿಡ್ತೀನಪ್ಪ, ಸೆಟ್ಲು. ಒಂದು ಹಬ್ಬ ಎಕ್ಸ್ಟ್ರಾ ಆಗ್ತದಪ್ಪ, ಎಲ್ಲ ಹಬ್ಬಗಳು ಮಾಡ್ತದೆ, ಇನ್ನು ಕ್ರಿಸ್ಮಸ್ಸು ಆಚರಿಸ್ತೀನಪ್ಪ. ಅದು ಒಂದು ಗುಂಪು. ಇನ್ಯಾರು ಬೈ ಬರ್ತ್ ಕ್ರಿಶ್ಚಿಯನ್ಸ್ ಇದ್ದಾರೋ, ಕ್ರೈಸ್ತ ಮಕ್ಕಳು ಇಲ್ಲಿ ಬಂದಿದ್ದಾರೋ, ಅವ್ರಿಗಿಂತ ತುಂಬ ಬುದ್ಧಿವಂತರು. ಒಂದು ಸಲ ಗುಣ ಆಗ್ಬಿಡ್ತಾ, ಇನ್ನೊಂದು ಸಲ ಮಂಗಳೂರಿಗೆ ಬರಲ್ಲಪ್ಪ. ಇನ್ನು ನಾವು ಯಾವ ಬರೋ ಸಮಸ್ಯೆ ಬಂದಾಗ ಅಲ್ಲಿ ತಂಗ ಏನು ಮಾಡ್ತೀಯಾ? ಚರ್ಚು ಮನೆ, ಚರ್ಚು ಮನೆ, ವಾರ ಪೂರ್ತಿ ಮನೆ, ವಾರಕ್ಕೊಂದ್ಸರಿ ಚರ್ಚು, ಕೆರೆ ದಡ್ಡ ಆಟ ಆಡ್ಕೊಂಡು ಆರಾಮಾಗಿ ಇದ್ಬಿಡ್ತೀನಪ್ಪ. 2 ಡೇಂಜರಸ್ಸೇ. ಹಲೋ, ಸರಿಯಾ? ಬಟ್ ನಿಮ್ಮಲ್ಲಿ ಯಾರು ಕೂಡ ಅಂಥವ್ರು ಆಗಬಾರ್ದು.
ದೇವ್ರು ನಿಮ್ಮ ಬಗ್ಗೆ ಪ್ರೈಸ್ ಬಿಟ್ಟು ಗಾಡ್ ಬರೀ ಅಂಥ ಸಣ್ಣ ಯೋಜನೆ ಅಲ್ಲ. ನೋ, ನೀವೇನಾದರೂ ಬರೀ ಆರೋಗ್ಯನ ಪಡ್ಕೊಳಕ್ಕೆ ಬಂದಿದ್ರೆ ಈ ಲೋಕದಲ್ಲಿ ಎಲ್ಲೆಲ್ಲೋ ಹೋದರೆ ಏನೇನೋ ಆರೋಗ್ಯ ಸಿಗ್ತದೆ ಎಂಬುದಾಗಿ ಅಡ್ವರ್ಟೈಸ್ ಮಾಡ್ತಿದ್ರೆ ಅಲ್ಲಿ ಹೋಗ್ಬೇಕಾದ್ರೆ ಆರೋಗ್ಯ ಪಡ್ಕೊಳ್ಬೋದು. ಬಟ್ ಆದರೆ ಒಂದು ಸತ್ಯ ಪ್ರಿಯರೇ, ನರಕದಿಂದ ನಿಮ್ಮನ್ನು ಬಿಡುಗಡೆ ಮಾಡಿ, ನಿಮ್ಮನ್ನು ಮಾತ್ರವಲ್ಲ ಇಡೀ ನಿಮ್ಮ ಸಂತತಿಯವರನ್ನು ಬಿಡುಗಡೆ ಮಾಡಿ, ನಿಮ್ಮ ಸಂತತಿಯವರು ಮತ್ತು ನೀವು ನರಕದಿಂದ ತಪ್ಪಿಸ್ಕೊಂಡು ಸ್ವರ್ಗ ಲೋಕಕ್ಕೆ ಪ್ರವೇಶ ಆಗಬೇಕಾದ್ರೆ ಸ್ವರ್ಗದ ಬಾಗಿಲಾಗಿರುವಂತಹ ಪ್ರಭು ಯೇಸುವಿನ ಮೂಲಕ ಮಾತ್ರ. ಸೊ ನೀವು ಬರಬೇಕಾಗಿರುವಂಥದ್ದು, ಥ್ಯಾಂಕ್ ಗಾಡ್, ನೀವು ರಕ್ಷಣೆ ಹೊಂದ್ಕೊಳ್ಳೋದು ಮಾತ್ರವಲ್ಲ, ನಿಮ್ಮ ಮೂಲಕ ಪ್ರಿಯರೇ ಯಾರೆಲ್ಲ ಇವತ್ತು ಈ ಲೋಕದ ಜಂಜಾಟದಲ್ಲಿದ್ದಾರೋ, ಯಾರು ರಕ್ಷಣೆ ಹೊಂದ್ಕೊಂಡಿಲ್ವೋ ಆ ವ್ಯಕ್ತಿಗಳಿಗಾಗಿ ಪ್ರಾರ್ಥಿಸಿ, ಆ ವ್ಯಕ್ತಿಗಳು ಕೂಡ ಒಂದು ಸಮಾಧಾನದ ಮಾರ್ಗವನ್ನು, ಒಂದು ರಕ್ಷಣೆಯ ಮಾರ್ಗವನ್ನು ಕೊಟ್ಟು ಅವರನ್ನು ಕೂಡ ನರಕಕ್ಕೆ ಕಳಿಸದೆ ಅವರು ಕೂಡ ಸ್ವರ್ಗಕ್ಕೆ ಬಾಧ್ಯಸ್ಥರಾಗಿ ಮಾರ್ಪಡಿಸಬೇಕು. ಅಂಥ ಯೋಜನೆಗಾಗಿ ದೇವರು ನಿಮ್ಮನ್ನು ಕರ್ಕೊಂಡ್ಬಂದಿರುವಂಥದ್ದು. ಹಲೋ, ಸೊ ಹಾಗಾದರೆ ದೇವರು ನಿಮ್ಮ ಬಗ್ಗೆ ಒಳ್ಳೆ ಯೋಜನೆ ಹಾಕ್ಕೊಂಡಿದ್ದಾರಾ? ಎಷ್ಟು ಮಂದಿ ನಂಬ್ತೀರಿ? ಈಗ ಒಳ್ಳೆ ಯೋಜನೆ ಹಾಕ್ಕೊಂಡಿದ್ದಾರೆ, ನೀವು ನಂಬಲೇಬೇಕು. ನಂಬಲಿಲ್ಲ ಅಂದ್ರೆ ಜಸ್ಟ್ ಮೈಕ್ ತಗೊಂಡು ತಲೆ ಮೇಲೆ ಹಾಕ್ತಾನೆ. ಯಾಕೆ ಡಾಕ್ಯುಮೆಂಟ್ ಕೊಟ್ಟು ಕೂಡ ನಿಮಗೆ ಮನೆ ಪತ್ರ ಕೊಟ್ಟ ಮೇಲೆ, ಗೌರ್ಮೆಂಟವ್ರು ಮನೆ ಪತ್ರ ಕೊಟ್ಟ ಮೇಲೆ, ಈಗ ಸಮಾಧಾನ ನಿಮಗೆಲ್ರಿಗೂ ಮನೆ ಪತ್ರ ಹಂಚಿದ್ದೇವೆ, ಓಕೆ, ನಿಮ್ಮ ಹೆಸರಲ್ಲಿ ಇದೆ, ಡಾಕ್ಯುಮೆಂಟ್ ನೋಡ್ಕೊಳ್ಳಿ, ಖಾತೆ ಇದೆ, ಕಂದಾಯ ಇದೆ, ನಿಮ್ಮ ಹೆಸರಲ್ಲಿ ಇದೆ. ಈಗ ಎಷ್ಟು ಮಂದಿ ನಂಬ್ತೀರಿ ನಿಮಗೆಲ್ಲ ಸೈಟ್ ಸಿಕ್ಕಿದೆ ಅಂತೇಳಿ ನೀವೇನಾದರೂ ಜಸ್ಟ್ ಅಲ್ಲೂ ಕೂಡ ಸಪ್ಪೆ ಕೈ ಕಡೆ ಕೂತ್ಕೊಂಡಿದ್ರೆ ಏನು ಹೇಳ್ತಾರೆ? ಎಲ್ಲಿಂದ ಹಿಡ್ಕೊಂಬಂದ್ರಿ ಇವ್ರನ್ನ? ಕರೆಕ್ಟಾ? ಡಾಕ್ಯುಮೆಂಟ್ ಕೊಟ್ಟ ಮೇಲೂ ಕೂಡ ಆ ಸೈಟ್ ನಮ್ಮದು, ಆ ಮನೆ ನಮ್ಮದು ಎಂಬುದಾಗಿ ಡಾಕ್ಯುಮೆಂಟ್ಲಿ ಇದ್ದರೂ ಕೂಡ ನಂಬಲ್ಲ ಅಂತ ಹೇಳಿದ್ರೆ ನಮ್ಮಂಥ ಮೂರ್ಖರು ಯಾರಾದ್ರು ಇದ್ದಾರಾ? ಇಲ್ಲ. ಅದೇ ಥರ ಪ್ರಿಯರೇ, ಥ್ಯಾಂಕ್ ಗಾಡ್, ಇದು ಪರಲೋಕದ ಗೌರ್ಮೆಂಟ್. ಆ ಗೌರ್ಮೆಂಟನ್ನು ಆಳುವಂತಹ, ಸೃಷ್ಟಿ ಮಾಡುವಂತಹ ಸೃಷ್ಟಿಕರ್ತ ಹೇಳ್ತಾ ಇದ್ದಾರೆ, ನಿಮ್ಮೆಲ್ಲರ ಬಗ್ಗೆನೂ ಕೂಡ ನಾನು ಒಳ್ಳೆ ಯೋಜನೆ ಹಾಕ್ಕೊಂಡಿದ್ದೇನೆ. ನಾನು ನಿಮ್ಮ ಬಗ್ಗೆ ಹಾಕ್ಕೊಂಡಂಥ ಯೋಜನೆಗಳು ಹಿತಕರವಾದ ಯೋಜನೆಗಳು, ಒಳ್ಳೆಯ ಭವಿಷ್ಯದ ವಿಚಾರವನ್ನು ಮಾತ್ರ ಹೊಂದಿದ್ದೇನೆ. ಇವತ್ತು ಕೆಟ್ಟ ಕಾರ್ಯ ಆಗಿರ್ಬೋದು ನಿಮ್ಮ ಜೀವನದಲ್ಲಿ, ಬಟ್ ನಿಮ್ಮ ಭವಿಷ್ಯದಲ್ಲಿ ಒಳ್ಳೆಯ ವಿಚಾರಗಳನ್ನು ಮಾತ್ರ ಹೊಂದ್ಕೊಂಡಿದ್ದೇನೆ. ಒಳ್ಳೆಯ ವಿಚಾರಗಳನ್ನು ನೀವು ಕಂಡುಕೊಳ್ಳುವಾಗ, ನಿಮ್ಮ ಭವಿಷ್ಯದಲ್ಲಿ ನೀವು ಕಾಣುವಾಗ, ಇವತ್ತೇನು ಕೆಟ್ಟ ಪರಿಸ್ಥಿತಿಗಳಿವೆಯೋ ಆ ಕೆಟ್ಟ ಪರಿಸ್ಥಿತಿಗಳೆಲ್ಲೂ ಕೂಡ ಸಂಪೂರ್ಣ ಕರಗೋಗಿರ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ವಾರ ಧ್ಯಾನ ಕೂಡ ಬೇರೆ ಏನೂ ಅಲ್ಲ. ಈ ಒಂದು ವಾರ ಧ್ಯಾನ ಕೂಟದಲ್ಲಿ ನೀವು ಮಾಡಬೇಕಿದ್ದ ಕೆಲಸ ಏನಂತಂದರೆ, ನಿಮ್ಮ ಮನಸ್ಸನ್ನು ದೇವರ ಪ್ರಸನ್ನತೆಯಲ್ಲಿ ಇರಿಸುವಂಥದ್ದು ಅಷ್ಟೇ ನೀವು ಮಾಡಬೇಕಾಗಿರೋದು. ನಿಮ್ಮ ಮನಸ್ಸನ್ನು ಯಾವಾಗ ದೇವರ ಪ್ರಸನ್ನತೆಯಲ್ಲಿ ಇರಿಸ್ತೀರಿ, ಪ್ರೈಸ್ ಬಿಟ್ಟು ಗಾಡ್, ನೀವು ದೇವರ ಪ್ರಸನ್ನತೆಯಲ್ಲಿ ಕಾಲ ಕಳೆದಾದರೆ, ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಜೀವನದಲ್ಲಿ ಯಾವುದೇ ಬೆಟ್ಟ ಗುಡ್ಡಗಳಿದ್ದರೂ ಕೂಡ ಆ ಬೆಟ್ಟ ಗುಡ್ಡಗಳೆಲ್ಲವೂ ಕೂಡ ಮೇಣಂತೆ ಕರಗೋಗ್ತದೆ. ಹಲೋ, ಬರೀ ಬೆಟ್ಟ ಗುಡ್ಡ ಅಲ್ಲ, ಬೆಟ್ಟ ಗುಡ್ಡಗಳು ಇದ್ದರೂ ಕೂಡ ಮೇಣಂತೆ ಕರಗೋಗ್ತದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗಾದರೆ ದೇವರ ಯೋಜನೆಗಳು ಈವನ್ ಹಿತಕರವಾದ ಯೋಜನೆಗಳಾಗಿದ್ದರೂ ಕೂಡ, ಒಳ್ಳೆಯ ಯೋಜನೆಗಳಾಗಿದ್ದರೂ ಕೂಡ, ಆಶಾದಾಯಕವಾದ ಯೋಜನೆಗಳಾಗಿದ್ದರೂ ಕೂಡ, ಒಳ್ಳೆಯ ಭವಿಷ್ಯದ ವಿಚಾರಗಳನ್ನು ಹೊಂದಿರುವಂಥ ಯೋಜನೆಗಳಾಗಿದ್ದರೂ ಕೂಡ, ಯಾಕೆ ನಿಮ್ಮ ಜೀವನದಲ್ಲಿ ಆ ಒಳ್ಳೆಯ ಯೋಜನೆಗಳನ್ನು ಕಾಣಲಿಕ್ಕೆ ಸಾಧ್ಯವಾಗ್ತಾಯಿಲ್ಲ? ಯಾಕೆ? ಮುಂದಿನ ವಾಕ್ಯದ ಆನ್ಸರ್ ಇದೆ. 12 ಆಗ ನೀವು ನನ್ನಲ್ಲಿ ಮೊರೆಯಿಡುವಿರಿ, ನೀವು ನನ್ನಲ್ಲಿಗೆ ಬಂದು ನನ್ನನ್ನು ಪ್ರಾರ್ಥಿಸಿರಿ, ಆಗ ನಾನು ನಿಮಗೆ ಕಿವಿಗೊಡುವೆನು. ವಾವ್, ಏನು ಹೇಳ್ತಾ ಇದ್ದಾರೆ? ನಿಮ್ಮ ಬಗ್ಗೆ ಒಳ್ಳೆ ಯೋಜನೆ ಹೊಂದ್ಕೊಂಡಿದ್ದೇನೆ, ನಿಮ್ಮ ಬಗ್ಗೆ ಒಳ್ಳೆ ವಿಚಾರಗಳನ್ನು ಹೊಂದಿದ್ದೇನೆ, ಹಿತಕರವಾದ ಯೋಜನೆಗಳನ್ನು ಹೊಂದಿದ್ದೇನೆ. ನಾನು ನಿಮ್ಮ ಬಗ್ಗೆ ಒಳ್ಳೆಯ ಯೋಜನೆಗಳನ್ನು, ಹಿತಕರವಾದ ಯೋಜನೆಗಳನ್ನು, ಒಳ್ಳೆಯ ಭವಿಷ್ಯದ ವಿಚಾರಗಳನ್ನು ಹೊಂದಿದ ಮಾತ್ರಕ್ಕೆ ನಿಮ್ಮ ಜೀವನದಲ್ಲಿ ಅವುಗಳು ಆಟೋಮೆಟಿಕ್ಕಾಗಿ ಆ ಒಳ್ಳೆಯ ಯೋಜನೆಗಳು ನೆರವೇರೋದಿಲ್ಲ. ನೀವು ನನ್ನ ಬಳಿಗೆ ಬಂದು ಮೊರೆಯಿಡಬೇಕು. ನೀವು ಯಾವಾಗ ನನ್ನ ಬಳಿಗೆ ಬಂದು ಪ್ರಾರ್ಥಿಸ್ತೀರಿ, ಆಗ ನಾನು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತೇನೆ.